ನಾನು ಆಶಾ ಅಂತೇಳಿ ವಲಯ ಅರಣ್ಯಾಧಿಕಾರಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಮುಂಚೆ BBMP ಇತ್ತು, ಈಗ GB ಆಗಿದೆ. ಇಲ್ಲಿ ನಾನು ವಲಯ ಅರಣ್ಯಾಧಿಕಾರಿಯಾಗಿ ಭಾಳ ಖುಷಿಯಿಂದ ಬಂದಿದೆ, ಕೆಲಸ ಮಾಡಬೇಕು ಅಂತಾನೆ. ಈಗಲೂ ಖುಷಿನೇ ಇದೆ. ಬಟ್ ನಾನು ಕಂಡಂತೆ ಇಲ್ಲಿ ತುಂಬ ಮರಗಳು ತುಂಬಾ ಕಟ್ ಮಾಡ್ತಾ ಇದ್ದಾರೆ. ಯಾವುದು ಅಂದರೆ ಸಿವಿಲ್ ಡೆವಲಪ್ಮೆಂಟು, ಕನ್ಸ್ಟ್ರಕ್ಷನ್ಗೆ ಅಂತ ತುಂಬಾ ಹೋಗ್ತಾ ಇದ್ದಾವೆ. ನಾವು ಏನು ಅಂತಂದರೆ ಪ್ರೈವೇಟಲ್ಲಿ ಅಂತಂದಾಗ ನಾವು ಮರಗಳು ಕಟ್ ಮಾಡೋದಕ್ಕೆ ಕೊಡಲೇಬೇಕಾಗುತ್ತೆ ಪರ್ಮಿಷನ್ನು. ಅಂಥ ಜಾಗದಲ್ಲಿ ಅಲ್ದಲ್ಲೇ ರೋಡ್ ಸೈಡು ಈ ಗೋರ್ಮೆಂಟ್ ಜಾಗದಲ್ಲಿ ಇಲ್ಲಿಗಲ್ಲಾಗಿ ಮರಗಳು ಕಟ್ಟಾಗ್ತಾ ಇದ್ದಾವೆ. ನಮಗೆ ಈ ಹುಟ್ಟು ಹಬ್ಬದ ದಿನಾಚರಣೆ ಮಂಜು ಅವ್ರದ್ದು ನನಗೆ ಆಹ್ವಾನ ಮಾಡಿದ್ರು, ಮೇಡಮ್ ನಂದು ಹುಟ್ಟು ಹಬ್ಬ ಇದೆ, ನಾಳೆ ತಾವು ಬರಬೇಕು, ತಾವೇ ಗೆಸ್ಟ್ ಇದ್ದೀರಿ ಅಂತ. ನನಗೆ ಭಾಳ ಖುಷಿ ಆಯಿತು. ಅವರು ನನ್ನನ್ನು ಒಬ್ಬರನ್ನ ಚೀಫ್ ಗೆಸ್ಟ್ ಆಗಿ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಗೆಸ್ಟ್ ಆಗಿ. ಬಟ್ ಇವರು ಅವರ ಹುಟ್ಟದಬ್ಬನೇ ಒಂದು ಗಿಡ ನೆಟ್ಟು ಅದ್ರ ಬಗ್ಗೆ ಪರಿಸರದ ಬಗ್ಗೆ ಒಂದು ಪಬ್ಲಿಕ್ಕಿಗೆ ಅರಿವು ಮೂಡಿಸ್ತಾ ಅವರು ಒಂದು ದಿನಾಚರಣೆನ ಕಳೀತಾ ಇದ್ದಾರೆ. ಅದು ಏನು ಕೇಕ್ ಇಲ್ದಲೆ, ಅದು ಪರಿಸರದಲ್ಲಿ ಬಿಟ್ಟಿರುವಂಥ ಹಣ್ಣಿನಿಂದ ಕೇಕನ್ನು ಎಲ್ಲರಿಗೂ ಕೊಟ್ಟು ಹಂಚಿ ಗಿಡಗಳನ್ನ ಎಲ್ಲನೂ ಮತ್ತೊಬ್ಬರಿಗೆ ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ತುಂಬ ನಾನು ಅವ್ರು ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ. ಭಾಳ ಖುಷಿ ಆಯಿತು ಅವ್ರು ನೋಡಿ ನನಗೆ, ಮಂಜು ಅವ್ರಿಗೆ. ಅವ್ರ ಬಗ್ಗೆ ಕೇಳಿದ್ದೆ ನಾನು ಇಲ್ಲಿ ಬಂದಾಗ್ಲಿಂದನೂ ಎಲ್ಲ ವ್ಯಂಗ್ಯದಲ್ಲಿ ಅಂದರೆ ಎಲ್ಲಿ ಮರ ಕಟ್ಟಾಗಿದೆ ಮೇಡಮ್, ಇಲ್ಲಾಗಿದೆ ಅಂತಂದಾಗ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮೇಡಮ್ ತಾವು ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳೋದೇ ತಡೆ ಇರ್ತಿರ್ಲಿಲ್ಲ ನನಗೆ. ಅವ್ರು ಹೇಳೋಕ್ಕಿಂತ ಮುಂಚೆನೇ ಇನ್ಫಾರ್ಮೇಷನ್ ಬಂದಿರೋದು. ಅವರು ನನಗೆ ಅಷ್ಟೇ ಸಾಥ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಕೇಸ್ ಮಾಡಬೇಕು ಅಂತ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದೇನು ಅಂದರೆ ಇವ್ರ ಥರ ಆಗಲಿಲ್ಲ ಅಂದರು, ಮಂಜು ಅವ್ರ ಥರ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಅಂದರೆ ನಮ್ಮ ಒಂದು ಗೌರ್ಮೆಂಟ್ ಜಾಗದಲ್ಲಿ ಬೆಳೆದಿರುವಂತಹ ಮರಗಳನ್ನ ದಯವಿಟ್ಟು ಕಟ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಒಂದು ಪಬ್ಲಿಸಿಟಿಗೋಸ್ಕರ ನಿಮ್ಮದೊಂದು ಬ್ಯಾನರು, ನಿಮ್ಮದೊಂದು LED ಸ್ಕ್ರೀನು, ನಿಮ್ಮದೊಂದು ಮಾಲು, ನಿಮ್ಮದೊಂದು ಕಾಂಪ್ಲೆಕ್ಸು, ಇದಕ್ಕೆ ಅಂತ ಎಷ್ಟು ಸಾವಿರಾರು ಅಪ್ಲಿಕೇಶನ್ಸ್ ಬರುತ್ತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಮರ ಕಟ್ ಮಾಡೋದಕ್ಕೆ ಅಂತಲೇ ಬರುತ್ತೆ. ಫೋನ್ ಕಾಲ್ ಬಂದರೆ ನೀವು ಮರ ಕಟ್ ಮಾಡೋರ ಅಂತಾರೆ. ಇಲ್ಲ ಸರ್, ನಾವು ಮರ ಕಟ್ ಮಾಡೋರಲ್ಲ, ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿ ಏನಾಗಬೇಕಾಗಿತ್ತು ಅಂತಲೇ ನಾವು ಮಾತಾಡ್ತೀವಿ. ಯಾವುದೇ ಒಂದು ಪಬ್ಲಿಕ್ ಕರೆ ಬಂದಾಗ ದಯವಿಟ್ಟು ಹೇಳ್ತೀನಿ, ಯಾರೂ ಮರ ಕಟ್ ಮಾಡೋಕ್ಕಿಂತ ಮುಂಚೆ ಅದು ಒಂದು ಹತ್ಯೆ. ನೀವು ಒಂದು ಮರ ಕಟ್ ಮಾಡಿದ್ರಿ ಅಂದರೆ ಅದು ಹತ್ಯೆ ಮಾಡ್ದಂಗೆ. ಒಬ್ಬವನ್ನ ಹೇಗೆ ಕೊಲೆ ಮಾಡ್ತೀರೋ ಅಷ್ಟೇ ಒಂದು ಕಾನೂನಲ್ಲಿ ಕಠಿಣ ಕ್ರಮ ಇದೆ. ತಾವೆಲ್ಲರೂ ಅರ್ಥಕೋಬೇಕು, ಇದ್ರ ಬಗ್ಗೆ ಮರಗಳ ಬಗ್ಗೆ ತಿಳ್ಕೊಬೇಕು. ಮರಕ್ಕೆ ಮಾತು ಬರಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ರಾತ್ರಿ ಮರಗಳನ್ನೆಲ್ಲ ಕಟ್ ಮಾಡೋದು, ರಾತ್ರಿ ಬಿಲ್ಡಿಂಗ್ಗಳು ನೆಪ್ಸೋದಕ್ಕೆ ಅಂತ ಅಂದ್ಬಿಟ್ಟು ನೆಲಸಮ ಮಾಡೋದು, ಇದು ನಿಮಗೆ ಪಾಪ ಅನ್ನೋದು ಇವಾಗಲ್ಲ, ಕಾಡುತ್ತೆ. ಅದನ್ನು ನೀವು ಫೇಸ್ ಮಾಡ್ತೀರಾ. ಅದು ನಿಮ್ಮ ಈಗ ಹೇಳ್ತಾರಲ್ಲ ಕರ್ಮ ಆಗಿಂದಾಗಲೇ ಬರುತ್ತೆ ಅಂತ. ಕರ್ಮ ವಿಲ್ ರಿಟರ್ನ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಈ ಒಂದು ಜನ್ಮದಲ್ಲೇ, ಮುಂದಿನ ಜನ್ಮದಲ್ಲ, ಈ ಜನ್ಮದಲ್ಲೇ ಕರ್ಮದಿಂದ ನಾನಿಲ್ಲ ಅಂದರೂ ನಮ್ಮ ಫ್ಯಾಮಿಲಿಲಿರೋರು ಯಾರಾದ್ರೂ ಅದನ್ನು ಫೇಸ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಒಂದೇ ಒಂದು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಮರಗಳನ್ನ ಕಟ್ ಮಾಡೋಕ್ಕಿಂತ ಮುಂಚೆ ತಾವೊಂದು ಹತ್ಯೆ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ಮರಗಳನ್ನ ಬೆಳೆಸಿ, ಮರಗಳನ್ನ ಉಳಿಸಿ. ಅದರಿಂದನೇ ನಾವು ಈಗ ಉಸಿರಾಡ್ತಾ ಇರೋದು, ಅದರಿಂದನೇ ನಾವು ಈ ಒಂದು ಶುದ್ಧವಾದ ಗಾಳಿನ, ಈ ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಇದ್ರೂ ಕಾರ್ಬನ್ ಡೈಆಕ್ಸೈಡ್ ತುಂಬ ರಿಲೀಸ್ ಆಗ್ತಾಯಿದ್ರು. ನೀವು ಮರಗಳನ್ನೆಲ್ಲ ಕಟ್ ಮಾಡೋದ್ರಿಂದ ತುಂಬಾ ಹೆವಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಆಮೇಲೆ ನಿಮಗೂ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲನೂ ಈಗ ಆಲ್ರೆಡಿ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಆಗ್ತಾ ಇದೆ. ಅದು ನಮ್ಮ ಬೆಂಗಳೂರಲ್ಲೂ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ನಾನು ಈ ಡಿಪಾರ್ಟ್ಮೆಂಟಲ್ಲಿ ಇಷ್ಟಪಟ್ಟು ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಷ್ಟಪಟ್ಟು ಈ ಡಿಪಾರ್ಟ್ಮೆಂಟಿಗೆ ಬಂದಿರೋದು. ಹಾಗಾಗಿ ನನ್ನ ಜೊತೆಗೆ ಈ KR ಪುರಂ ಆಯಿತು, ಮಹದೇವಪುರ ಆಯಿತು, ಎಲ್ಲೇ ಮರಗಳು ಕಟ್ಟಾಗಲಿ ಏನೇ ಆಗಲಿ, ನಮ್ಮ ಒಂದು ಮಹದೇವಪುರದಲ್ಲಿ ಆಫೀಸ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟು. ದಯವಿಟ್ಟು ತಾವು ಯಾವ ಟೈಮಲ್ಲಾದರೂ ಫೋನ್ ಮಾಡಿ ಇಲ್ಲಿ ಹಿಂಗೆ ಮರ ಕಟ್ ಮಾಡ್ತಿದ್ರೆ ಆಗಿಂದಾಗಲೇ ನಾನು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ತೀನಿ. ಅವ್ರಿಗೆ ನನ್ನ ಕೈಯಲ್ಲಿ ಆದಷ್ಟು ಅವ್ರಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ನನ್ನ ಫುಲ್ ಎಫರ್ಟನ್ನು ನಾನು ಹಾಕಿ ಕೆಲಸ ಮಾಡ್ತೀನಿ ಮುಂದೆನೂ ಕೂಡ. ಹಾಗೆ ಮಂಜು ಅವ್ರಿಗೆ ಮತ್ತೊಮ್ಮೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರಿಗೆ ಪರಿಸರ ಮಂಜು ಅಂತಲೇ ನಾನು ಸೇವ್ ಮಾಡ್ಕೊಂಬಿಟ್ಟಿದ್ದೀನಿ ನನ್ನ ಮೊಬೈಲಲ್ಲಿ. ಇಲ್ಲಿರೋ ತನಕನೂ ನನ್ನ ಜೊತೆ ಅವರು ನನ್ನ ಸಾಥ್ ಆಗಿರ್ತಾರೆ. ನಾನು ಮುಂದೆ ಎಲ್ಲೇ ಟ್ರಾನ್ಸ್ಫರ್ ಆಗೋದ್ರೂ ಅವ್ರದ್ದು ಬೆಂಬಲ ನಮಗೆಲ್ಲ ಬೇಕೇ ಬೇಕು. ನಿಮ್ಮೆಲ್ಲರೂ ಬೆಂಬಲ ನನಗೆ ಬೇಕು. ಎಲ್ಲ ಒಬ್ಬೊಬ್ಬರು ಸಿಟಿಸನ್ಸ್ದು ನನಗೆ ಬೆಂಬಲ ಬೇಕು. ಮರಗಳನ್ನ ದಯವಿಟ್ಟು ಕಟ್ ಮಾಡಬೇಡಿ. ಎಲ್ಲರ ಮನೆ ಮುಂದೆ ಇರೋ ಮರ ಸಂಪಿಗೆ ತೊಂದರೆ ಆಗ್ತಿದೆ, ಅದು ತೊಂದರೆ ಆಗ್ತಿದೆ ಅಂತ ತುಂಬ ಅಪ್ಲಿಕೇಶನ್ಸ್ ಬರ್ತವೆ. ದಯವಿಟ್ಟು ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಒಂದು ಮರನ ಕಟ್ ಮಾಡಿದ್ರೆ ನಾವು ತುಂಬ ಹತ್ಯೆ ಮಾಡ್ತಿದ್ದೀವಿ ಅಂತ.
ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ತಮ್ಮ ಸಪೋರ್ಟ್ ಇಲ್ದಲೆ ನಾವಿಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಪಬ್ಲಿಕ್ ಸಪೋರ್ಟ್ ಇಲ್ದಲೆ ಎಲ್ಲರೂ ನನಗೆ ಕೆಲಸ ಮಾಡೋದಕ್ಕೆ ತಾವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಂಜು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ವಾಮಿ, ಇವತ್ತು ಮಹದೇವಪುರ ಮತ್ತು ಕೃಷ್ಣರಾಜಪುರದ ಪ್ರಸಿದ್ಧವಾದ ನಮ್ಮ ಪರಿಸರ ಮಂಜು ನೆರಳು ಕೂಡ ಈ ಮರಗಳು ಸಾವಿರಾರು ಮರಗಳನ್ನ ಬೆಳೆಸಿ ಇವತ್ತು ಹುಟ್ಟುಹಬ್ಬ ಮಾಡ್ಕೊತಾ ಇದ್ದಾರೆ ನಮ್ಮ ಮಂಜು ಅವರು. ಆ ಮಂಜು ಅವ್ರಿಗೆ ನಮ್ಮ ಜೈ ಭೀಮ್ ಕಡೆಯಿಂದ ಮತ್ತು ದೇವರ ಕಡೆಯಿಂದ ಮತ್ತು ನಮ್ಮ ಇಲ್ಲಿ ದಲಿತರು ಎಲ್ಲರೂ ಸೇರ್ಕೊಂಡಿದ್ದೀವಿ, ಎಲ್ಲ ಕಮಿಟಿಯವರು ಸೇರ್ಕೊಂಡಿದ್ದೀವಿ. ನಾವೆಲ್ಲ ಸೇರಿ ಆತನಿಗೆ ಆರೋಗ್ಯ ಆಯಸ್ಸು ಮುಂದಿನ ದಿನಗಳು ಇದೇ ರೀತಿ ಚೆನ್ನಾಗಿ ಮರಗಳನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂತ ನಾನು ಅವ್ರಿಗೆ ಆರೈಕೆ ಮಾಡ್ತಾ ಇದ್ದೀನಿ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಇವತ್ತು ನಮ್ಮ ಮಂಜು ಅವ್ರಿಗೆ ಹೇಳ್ತಾ ಇದ್ದೀನಿ. ಜೈ ಭೀಮ್. ನಮ್ಮ ಪ್ರಖ್ಯಾತಿ ಆಗಿರುವ ಪರಿಸರ ಮಂಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಸರ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಪರಿಸರ ಸಿಪಾಯಿ ಮಂಜು ಅವರಿಗೆ ಜನ್ಮದಿನ ಶುಭಾಕಾಂಕ್ಷೆಗಳು. ಈ ದಿನ ವಿಶೇಷವಾಗಿ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳೋದ್ರ ಮುಖಾಂತರ ನಮಗೆ ಮತ್ತು ಯುವಕರಿಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರುಗಳು, ಎಲ್ಲ ಮಾಧ್ಯಮ ವರ್ಗದವರು, ಹಾಗೆ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಬಂದು ಸ್ಪಂದಿಸಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್. ಅವರು ಈಗಾಗಲೇ ಇಲ್ಲಿ ತನಕ ಮರಗಿಡಗಳನ್ನು ಬೆಳೆಸಿ ಪ್ರಾಣಿ ಪಕ್ಷಿಗಳಿಗೆ ನೆರಳನ್ನು ಉಂಟು ಮಾಡಿದ್ದಾರೆ. ಆ ಪ್ರಾಣಿ ಪಕ್ಷಿಗಳ ಜೀವನಕ್ಕೆ ಆಧಾರವಾಗಿರುವಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಪರಿಸರನ ಉಳಿಸಿ ಅತಿ ಹೆಚ್ಚು ಪ್ರಾಣಿ ಪಕ್ಷಿಗಳಿಗೆ ನೆಲೆ ಊರಿಸಬೇಕಂತೇಳಿ ನಾವೆಲ್ಲರೂ ಅವ್ರಿಗಾಗಿ ಪ್ರಾರ್ಥಿಸುತ್ತೇವೆ. ಜೈ ಭೀಮ್. ನಮಸ್ಕಾರ. ಏನಿವತ್ತು ನನ್ನ ಆತ್ಮೀಯ ಸ್ನೇಹಿತ ಪರಿಸರ ಮಂಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಸಿರೇ ಉಸಿರು. ಇವತ್ತು ಹಸಿರನ್ನ ಇವರು ಬೆಳೆಸ್ತವ್ರೆ. ಅದ್ರ ಜೊತೆಯಲ್ಲಿ ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟು ಅದನ್ನು ನಾವು ಬೆಳೆಸೋ ಅಂಥ ಉತ್ತಮ ಒಂದು ಸಂದೇಶವನ್ನು ಕೊಟ್ಟವ್ರೆ. ನಾವು KRS ಪಾರ್ಟಿಯಿಂದ ನನ್ನ ಆತ್ಮೀಯ ಸ್ನೇಹಿತ ವೈರಲ್ ನಾರಾಯಣಸ್ವಾಮಿ ಹಾಗೂ ಎಲ್ಲ ಸ್ನೇಹಿತರು ಬಂದಿದ್ದೀರಿ ಮತ್ತು ಎಲ್ಲ ಸಮುದಾಯದ ವ್ಯಕ್ತಿಗಳಿಗೆ ಎಲ್ಲರೂ ಬಂದು ಸೇರಿ ಪರಿಸರ ಮಂಜುನ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೂ ಹುಟ್ಟುಹಬ್ಬ ಅವರಿಗೆ ಆಚರಣೆ ಈ ರೀತಿಯೂ ಮಾಡ್ಬೋದು. ಒಂದು ಹಸಿರನ್ನು ನೆಟ್ಟು ಇಲ್ಲೆಲ್ಲ ಇವರೇ ಮರಗಳನ್ನ ವರ್ಷ ಒಂದೊಂದು ಮರ ಇಟ್ಟು ಬೆಳೆಸ್ತಾವ್ರೆ ಅಂತ ಗೊತ್ತಾಯಿತು. ಆದರೆ ಕೇರ್ಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತುಂಬ ಸಂತೋಷ ಆಯಿತು. ನಾವು ಗಿಡಗಳನ್ನ ನೆಡಬೇಕು, ಅದನ್ನು ನಮಗೆ ಅವ್ರನಿಂದ ಒಂದು ಸಂದೇಶ ಬಂದೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮಕ್ಕಳ ಮರಿಗೂ ನಾವು ಇದನ್ನು ಕಲಿಸ್ಬೇಕು. ಹಸಿರಿದ್ರೇ ಉಸಿರು. ಎಲ್ಲೂ ಒಂದು ಮರ ಹೊಡೆಯೋದಕ್ಕೆ ನಾವು ಬಿಡಬಾರ್ದು. ಮತ್ತು ಅವರು ಒಂದು ಸಂದೇಶ ಹೇಳೋರೆ, ಆಣೆಗಳನ್ನ ಹೊಡಿಬಾರ್ದು. ಜೈ ಭೀಮ್. ಜೈ KRS ಪಾರ್ಟಿ. ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಭೀಮ್. ಏನು ಈ ದಿನ ಪರಿಸರ ಮಂಜು ಅವರು ಹುಟ್ಟುಹಬ್ಬವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇರ್ಪುರಮಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ. ಒಂದು ವಿಶೇಷ ದಿನನೇ ಅಂತ ತಿಳ್ಕೊಬೋದು. ಯಾಕಂದರೆ ಪರಿಸರ ಮಂಜು ಅಂದರೆ ಪರಿಸರಕ್ಕಾಗಿ ಹುಟ್ಟಿದಂಥ ಒಂದು ಮನುಷ್ಯ ಅಂತಲೇ ತಿಳ್ಕೊಬೋದು. ಆ ರೀತಿಯಲ್ಲಿ ಒಳ್ಳೆ ದಿಟ್ಟತನದಿಂದ ಪರಿಸರ ಬಗ್ಗೆ ಧ್ವನಿ ಎತ್ತುವುದೆಂದರೆ ಮಂಜುನಾಥ್ ಅವರು. ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಪರಿಸರ ಸಾಲ್ಮಳ ತಿಮ್ಮಕ್ಕರ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಜೈ ಭೀಮ್. ಜೈ ಕರ್ನಾಟಕ. ಆತ್ಮೀಯ ಸಹೋದರ, ಪರಿಸರ ಪ್ರೇಮಿ, ನನ್ನ ಆತ್ಮೀಯ ಸಹೋದರ ಅಂತ ಹೇಳ್ಬೇಕು ಅವ್ರಿಗೆ. ನಾನು ಹೆಚ್ಚು ಕಡಿಮೆ ಆತ ಒಂದು 20 ವರ್ಷದಿಂದ ನನಗೆ ಪರಿಚಯ. ಪರಿಸರ ಮಂಜು ಎಮ್ಳೂರಲ್ಲಿ, ಆತ ಹುಟ್ಟೂರು ಎಮ್ಳೂರು, ನಮ್ಮ ತಾಯಿಯವ್ರ ಹುಟ್ಟೂರು ಎಮ್ಳೂರೇ. ಅಲ್ಲಿನೂ ನಂಗೆ ತುಂಬ ಪರಿಚಯ ಅವರು ಇವತ್ತಿನ ದಿನಗಳಲ್ಲಿ ನೋಡಿ ಬಿಸಿಲು ಹೆಂಗೆ ದಗದಗ ಅನಿಸ್ತಾ ಇದೆ. ಆ ದಗದಗ ಅನ್ನೋ ಬಿಸಿಲಲ್ಲಿ ಮರಗಳು ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ನಮ್ಮ ಪರಿಸರ ಮುಂದೆ ನೋಡಿಕೊಂಡು ನಾವು ಕಲಿಬೇಕನ್ನೋಂಥ ಮಾತು ನಾನು ಈ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ಕಲಿಬೇಕಾ ಮಾತು ಅದನ್ನು ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ 7th ಸ್ಟ್ಯಾಂಡರ್ಡಲ್ಲಿ ನಮ್ಮ ಸಾರ್ ಒಬ್ಬರು ಇದ್ದರು. ಅವ್ರು ಹೇಳಿದ್ರು, ಮರ ನೆಡಪ್ಪ, ಮರ ನೆಡಬೇಕು, ಈ ಮರ ನಿನ್ನ ಮರ ನಿನ್ನ ಹೆಸರು ಬರೀ ಅದ್ರ ಮೇಲೆ ಅಂತ ಬರೆಸಿ ನಮ್ಮ ಚಿಕ್ಕ ಮರಗಳನ್ನ ನಮ್ಮನ್ನು ಇವನಿಗೆ ಕುಳ್ಳಿ ನೆನಪಿರಬೇಕು. ನಮ್ಮ ಸ್ಕೂಲಲ್ಲಿ ನಮ್ಮದೇ ಅಂತ ನನ್ನ ಹೆಸರಿನಂತ ಒಂದು ಮರ ಇದೆ ಅಲ್ಲಿ ರೂಢಿ ಸ್ಕೂಲಲ್ಲಿ. ನನ್ನ ಹೆಸರಲ್ಲೇ ಒಂದು ಮರ ಇಟ್ಟಿದ್ದೀವಿ. ಅಂಥ ಮರಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಏನಕ್ಕೆ ಬೆಳೆಸಬೇಕು ಅಂದರೆ ಮರಗಳಿಂದ ತುಂಬ ಪ್ರಾಮುಖ್ಯತೆ ಇದೆ. ನಮ್ಗೆ ಉಸಿರಾಡಬೇಕಾದ್ರೆ ನಮಗೆ ಬೇಕಾಗಿರೋದೇ ಗಾಳಿ. ಆ ಗಾಳಿ ಇಲ್ಲ ಅಂದರೆ ನಾವು ಉಸಿರಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗಾಳಿಯನ್ನು ಪೂರೈಸುವಂಥ ಮರಗಳನ್ನ ನಾವು ಉಳಿಸ್ಬೇಕು. ಇವತ್ತು ಆ ಉಳಿಸುವಂಥ ಕಾರ್ಯನ ನಮ್ಮ ಪರಿಸರ ಮುಂದೆ ಮಾಡ್ತಿದ್ದಾನೆ. ನಾವು ಅದನ್ನು ಅಭಿನಂದನೆ ಮಾಡಬೇಕು. ಅದನ್ನು ಬೆಂತಟ್ಟಿ ಅದರಿಂದ ನಾವೆಲ್ಲ ನಿಂತ್ಕೊಬೇಕು. ನಾವೆಲ್ಲ ನಿಂತ್ಕೊಂಡು ಇನ್ನೂ ಸಹಸ್ರಾರು ಮರಗಳನ್ನ ನಾವು ನೆಡುವಂಥ ಕೆಲಸ ಮಾಡಬೇಕು ಅಂತ ಈ ಮೂಲಕ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಮಂಜುನವ್ರಿಗೆ ಜನ್ಮದಿನದ ಶುಭಾಶಯಗಳು.
ಪತ್ರಕರ್ತರು ಹಾಗೂ ನಮ್ಮ ಸ್ನೇಹಿತರಾದ ಪರಿಸರ ಮಂಜು ಅವರಿಗೆ ಜನ್ಮದಿನ ಶುಭಾಶಯಗಳು. ಅವರಿಗೆ ಮುಂದಿನ ದಿನಗಳಲ್ಲಿ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಸ್ನೇಹಿತರೆ, ಏನಿ ದಿನ ಪರಿಸರ ಮಂಜೂರವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು KRPನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದು, ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹಲವಾರು ಸಂಘಟಕರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು, ಸ್ನೇಹಿತರುಗಳಾಗಿರ್ಬೋದು ಎಲ್ಲರೂ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಶುಭವನ್ನು ಕೋರುವ ಮೂಲಕ, ಆದರೆ ಈ ದಿನ ಒಂದು ವಿಶೇಷ ಏನಪ್ಪ ಅಂತಂದರೆ ಮಂಜೂರವರ ಒಂದು ಸರಳತೆ ಅಂದರೆ ಈ ಪರಿಸರದ ವಿಚಾರವಾಗಿ ಅತಿ ಹೆಚ್ಚು ಕಾಳಜಿ ವಹಿಸಿ ಇಡೀ ಬೆಂಗಳೂರು ಪೂರ್ವ ತಾಲೂಕಿನಾದ್ಯಂತ ಒಂದು ಪರಿಸರ ಮಂಜು ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಎಲ್ಲಿ ಯಾವುದೇ ರೀತಿಯ ಮರ ಗಿಡಗಳ ಮಾರಣ ಹೋಮ ಆದಂತಲ್ಲಿ ಅವ್ರಿಗೆ ವಿಚಾರ ಮುಟ್ಟಿಸಿದ್ರೆ ಸಾಕು, ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋಂಥದ್ದು, ಇಲ್ಲ ಅವರೇ ಹೋಗಿ ಅಲ್ಲಿ ವರದಿ ಮಾಡಿ ಆ ಒಂದು ಮರ ಗಿಡಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿರ್ತಾರೆ. ಆದರೆ ಇವತ್ತು ಸರ್ಕಾರಿ ಶಾಲೆ ಆವರಣದಲ್ಲಿ ನಾವಿಂದು ಈ ನೆರಳಲ್ಲಿ ನಿಂತಿದ್ದೀವಿ ಅಂತಂದರೆ ಆ ನೆರಳು ಇವತ್ತು ಮಂಜುವರ ಕೊಡುಗೆ ಅಪಾರವಾದದ್ದು. ಯಾಕಂತಂದರೆ ಮರಗಳನ್ನು ಕತ್ತರಿಸಿ ಇಲ್ಲಿ ಏನು ಶವಗಾರವನ್ನು ಕಟ್ಟಿಸಬೇಕು ಅಂತೇಳಿ ಇಲ್ಲಿನ ಸರ್ಕಾರಿಯ ಕೆಲವು ಅಧಿಕಾರಿಗಳು ಅದನ್ನು ನಿರ್ಣಯ ಕೈಗೊಂಡಿದ್ದರು. ಹಾಗೂ ಅದನ್ನು ಕಠೋರವಾಗಿ ವಿರೋಧಿಸಿ ಕೋರ್ಟ್ ಮೆಟ್ಲೇರಿ, ಕೋರ್ಟ್ನಲ್ಲೂ ಸಹ ಕೇಸ್ ಹಾಕಿ ದಾವೆ ಹೂಡಿ ಆ ಕೇಸನ್ನು ಸಹ ಜಯಿಸ್ಕೊಂಡು ಬಂದು ಈ ಮರಗಳನ್ನು ಇವತ್ತು ಅವರು ಜೀವಂತಗೊಳಿಸಿದ್ದಾರೆ ಅಂದರೆ ಆ ಒಂದು ಕೃತಜ್ಞತೆಯನ್ನು ನಾವು ಮಂಜೂರವ್ರಿಗೆ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಇನ್ನೂ ಇದೊಂದೇ ಅಲ್ಲ, ಇನ್ನೂ ಹಲವಾರು ಕಡೆ ಮರಗಳನ್ನು ರಕ್ಷಣೆ ಮಾಡೋ ನಿಟ್ಟಲ್ಲಿ ಅವರು ಸದಾ ಸನ್ನದ್ಧರಾಗಿರ್ತಾರೆ. ಅಂಥ ವ್ಯಕ್ತಿಗೆ ಇವತ್ತು ಆ ವೃಕ್ಷ ಮಾತೆಯು ಸಹ ಸದಾ ಅವರಿಗೆ ದೀರ್ಘಾಯುಷನ್ನು ಕೊಟ್ಟು ಅವರು ಮತ್ತು ಕುಟುಂಬ ವರ್ಗದವರಿಗೆ ಸದಾ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಮತ್ತೊಮ್ಮೆ ನಾನು ಗೆಳೆಯ ಪರಿಸರ ಮಂಜೂರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ತಿಳಿಸುವ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದಗಳು ಹಾಗೂ ಗುರು ಹಿರಿಯ ಆಶೀರ್ವಾದಗಳು ಸದಾಕಾಲ ಅವರ ಮೇಲೆ ಮತ್ತು ಅವರ ಕುಟುಂಬ ವರ್ಗದವರ ಮೇಲೆ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ವೃಕ್ಷ ರಕ್ಷತೆ ರಕ್ಷಿತಃ. ಇವತ್ತು ಬೆಂಗಳೂರು ನಗರದಲ್ಲಿ ವೃಕ್ಷಗಳ ಸಂತತಿ ಬಹಳ ವಿರಳ ಆಗ್ತಾಯಿದೆ. ಇವತ್ತು ಭಾಳಷ್ಟು ಜನಗಳಿಗೆ ಮರಗಳನ್ನ ಉಳಿಸೋದ್ರ ಬಗ್ಗೆ ಅರಿವೇ ಇಲ್ಲ. ಒಂದು ಸಿಂಪಲ್ಲಾಗಿ ಒಂದು ಸಣ್ಣ ಕೆಲಸಕ್ಕೆ ಬಾರದಂಥ ಒಂದು ಉದಾಹರಣೆಗಳನ್ನು ನೀಡ್ತಾ ಮರಗಳು ಮನೆಗೆ ಹಾನಿ ಮಾಡ್ತಾಯಿದೆ, ಬೇರುಗಳು ಹಾನಿ ಮಾಡ್ತಾಯಿದೆ, ಮತ್ತು ಹೂವುಗಳು ಉದುರ್ತಾ ಇದೆ, ಕೊಂಬೆಗಳು ಉದುರ್ತಾ ಇದೆ, ಎಲೆಗಳು ಉದುರ್ತಾ ಇದೆ ಅಂತೇಳಿ ಸುಮ್ಮನೆ ಸಣ್ಣ ಸಿಲ್ಲಿ ರೀಸನ್ಸ್ಗೆ ಮರಗಳನ್ನು ಕಡೀರಿ ಅಂತೇಳಿ ದೂರು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಬಿಡಿ, ಮರಗಳನ್ನ ಉಳಿಸ್ಕೊಳ್ಳಿ. ಮರಗಳಿಲ್ಲದ್ರೆ ಕಷ್ಟ ಇದೆ. ಹಾಗಾಗಿ ಈ KRPುರಂ ಭಾಗದಲ್ಲಿ ಈ ಹಿಂದೆ ಶವಗಾರ ಘಟಕ ಮಾಡಬೇಕು ಅಂತೇಳಿ ಹೋರಾಟ ಮಾಡಿ ಉಳಿಸಿದ ಫಲವಾಗಿ ಇವತ್ತು ಈ ಮರಗಳು ಇಲ್ಲಿ ಬದುಕು ಉಳಿದಿದ್ದಾವೆ. ಈ ಮರಗಳನ್ನು ಮತ್ತೆ ಬೇರೆ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಅಂತೇಳಿ ಯಾವುದೇ ಥರ ಕೈ ಹಾಕಬಾರ್ದು ಸರ್ಕಾರ, ಅಥವಾ ಅಭಿವೃದ್ಧಿ ಅಂತ ಮೆಟ್ರೋ ಅಂತ ರಸ್ತೆ ಅಗಲೀಕರಣ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿನ 70-80 ಮರಗಳು ಇದ್ದಾವೆ. ಇದನ್ನು ಯಾರೂ ಮುಟ್ಟಕೂಡದು, ಇದನ್ನು ಹೀಗೇ ಬಿಟ್ಬಿಡ್ಬೇಕು. ಇದರಿಂದ ಇಲ್ಲಿ ಬರೋಂಥ ರೋಗಿಗಳಿಗೆ ಒಂದು ಆವಾಸ ಸ್ಥಾನವಾಗಿದೆ, ಕೂತ್ಕೊಂಡು ಒಂದು ವಿಶ್ರಾಂತಿಸೋಕ್ಕೆ ಒಂದು ಕೇಂದ್ರ ಆಗಿದೆ. ಇಲ್ಲಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ವಾಹನಗಳು ಓಡಾಡ್ತಾಯಿದ್ರು ಕೂಡ ಯಾವುದೇ ಥರ ಶಬ್ದ ಮಾಲಿನ್ಯ ಆಗ್ತಾಯಿಲ್ಲ, ವಾಯು ಮಾಲಿನ್ಯ ಆಗ್ತಾಯಿಲ್ಲ. ಇಲ್ಲಿ ಬರೋ ರೋಗಿಗಳು ನಿಜಕ್ಕೂ ಆಸ್ಪತ್ರೆಗೂ ಚಿಕಿತ್ಸೆ ತೊಗೊಂಡ್ರೆ ವಾಸಿ ಆಗುತ್ತೆ ಗೊತ್ತಿಲ್ಲ, ಆದರೆ ಇಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಈ ಗಾಳಿ ತೊಗೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಥರ ಇಲ್ಲಿದೆ. ಹಾಗಾಗಿ ಇವತ್ತು ಈ ಮರಗಳನ್ನ ಉಳಿಸಿ ಅಂತ ವೃಕ್ಷ ರಕ್ಷಾಬಂಧನ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ RFO ಈ ಭಾಗದ ವಲಯ ಅರಣ್ಯಾಧಿಕಾರಿ ಆಶಾ ಅವರು ಬಂದಿದ್ದರು. ಹಾಗೆ ಈ ಭಾಗದ ಹಿರಿಯ ಪತ್ರಕರ್ತರಾದ ನಾಜೀರು ಮತ್ತು ಮಾದೇಗೌಡರು ಮತ್ತು JDSನ ಮುಖಂಡರು, ಎಲ್ಲ ಪಕ್ಷಗಳನ್ನ ಭೇದ ಮರೆತು ಇವತ್ತು ಎಲ್ಲ ಪಕ್ಷದವರು ಬಂದರು, ಕನ್ನಡ ಸಂಘದವರು, ಪರಿಸರ ಪ್ರೇಮಿಗಳೆಲ್ಲ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಇವತ್ತು ಮರಗಳು ಉಳಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಯಾರದೇ ಹುಟ್ಟುಹಬ್ಬ ಆದ್ರೂ ನಾನು ಮನವಿ ಮಾಡೋದಿಷ್ಟೇ, ನಿಮ್ಮ ಹುಟ್ಟುಹಬ್ಬಕ್ಕೆ ದಯವಿಟ್ಟು ಗಿಡಗಳನ್ನ ನೆಡಿ, ಪರಿಸರ ಪೂರ್ವಕ ಕಾರ್ಯಕ್ರಮವನ್ನು ಮಾಡಿ, ಪರಿಸರ ಸೇವಾ ದಿನವಾಗಿ ಮಾಡಿ, ಆ ದಿನಗಳ ಪೂರ್ತಿ ಪರಿಸರ ಕಾರ್ಯಕ್ರಮ ಮಾಡಿ ಇನ್ನೊಬ್ರಿಗೆ ಸ್ಫೂರ್ತಿಯಾಗಿ ಅಂತೇಳಿ ಕೇಳ್ಕೊತೀನಿ. ನಮಸ್ಕಾರ.